ಸ್ನೇಹಿತರೆ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದು ನಾವು ಚಿತ್ರದುರ್ಗದ ಕಲ್ಲಿನ ಕೋಟೆಯನ್ನು ನೋಡಲು ಹೋಗುತ್ತಿದ್ದೇವೆ. ಸ್ನೇಹಿತರೆ, ಚಿತ್ರದುರ್ಗ ಎಂದಾಕ್ಷಣವೇ ನೆನಪಾಗುವುದೇ ಈ ಕಲ್ಲಿನ ಕೋಟೆ. ಐತಿಹಾಸಿಕ ಹಿನ್ನೆಲೆಯ ಈ ಕೋಟೆ ಚಿತ್ರದುರ್ಗದ ಗತವೈಭವದ ಪಳೆಯುಳಿಕೆಯ ಸಾಕ್ಷಿ ಎಂಬಂತೆ ಗೋಚರವಾಗುತ್ತದೆ. 7 ಸುತ್ತಿನ ಕೋಟೆಯ ಆರಂಭದ ಸುತ್ತುಗಳನ್ನು ನಗರ ಆಪೋಷಣಕ್ಕೆ ಪಡೆದರೂ ಇತಿಹಾಸವನ್ನು ಸಾರುತ್ತಿದೆ. ದೇಶ ಹಾಗೂ ವಿದೇಶಿ ಪ್ರವಾಸಿಗರನ್ನು ಸೆಳೆಯುತ್ತಿದೆ. ಪ್ರವಾಸೋದ್ಯಮಕ್ಕೆ ಈ ಕೋಟೆ ಇಂಬು ನೀಡಿದೆ. ಚಿತ್ರದುರ್ಗ ಆಳ್ವಿಕೆ ಮಾಡಿದ ಪಾಳೆಗಾರರು ನಿರ್ಮಿಸಿದ ಕೋಟೆ ನಾಗರಹಾವು ಚಿತ್ರದ ಮೂಲಕ ಜನರ ಮನಸ್ಸಿನಲ್ಲಿ ಅಚ್ಚೊತ್ತಿದೆ. ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಕಲ್ಲಿನ ಕೋಟೆಯನ್ನು ಅದ್ಭುತವಾಗಿ ಚಿತ್ರಿಸಿದ ಬಳಿಕ ಕೋಟೆಯನ್ನು ವೀಕ್ಷಿಸುವ ಹಂಬಲ ಜನರಲ್ಲಿ ಮೂಡಿದೆ. ಸ್ಥಳೀಯರು ಹೆಮ್ಮೆ ಪಡುವಂಥ ಹಲವು ಸಂಗತಿಗಳು ಕೋಟೆಯಲ್ಲಿವೆ. ಚೆನ್ನಾಗಿದೆ. ಸ್ನೇಹಿತರೆ, ಇದರ ಇತಿಹಾಸವನ್ನು ನೋಡುವುದಾದರೆ ಭೌಗೋಳಿಕವಾಗಿ ಸುರಕ್ಷಿತ ತಾಣವೆನಿಸಿದ ಚಿತ್ರದುರ್ಗವು ಹಲವು ಸಾಮ್ರಾಜ್ಯಗಳ ಆಳ್ವಿಕೆಗೆ ಒಳಪಟ್ಟಿದೆ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಅಶೋಕ ಚಕ್ರವರ್ತಿಯ ಆಡಳಿತಕ್ಕೆ ಸೇರಿದ್ದ ಚಿತ್ರದುರ್ಗ ಶಾತವಾಹನರು, ಕದಂಬರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯದ ವ್ಯಾಪ್ತಿಗೆ ಸೇರಿತ್ತು. ಈ ಊರಿಗೆ ಮುಕುಟಪ್ರಾಯವಾಗಿರುವ 7 ಸುತ್ತಿನ ಕೋಟೆ ಹೆಬ್ಬಂಡೆಗಳಿಂದ ನಿರ್ಮಾಣವಾಗಿದೆ. ಶೌರ್ಯ ಪರಾಕ್ರಮಕ್ಕೆ ಹೆಸರಾಗಿರುವ ಈ ಕೋಟೆಯ ಇತಿಹಾಸವು 11ನೇ ಶತಮಾನದಿಂದಲೂ ಆರಂಭವಾಗುತ್ತದೆ. ಪಾಳೆಗಾರರು ಅವನತಿ ಹೊಂದಿ 2 ಶತಮಾನ ಕಳೆದರೂ ಕೋಟೆ ಮಾತ್ರ ಸುಸ್ಥಿತಿಯಲ್ಲಿದೆ. ಶತ್ರುಗಳಿಗೆ ಉಕ್ಕಿನ ಕೋಟೆಯಾಗಿದ್ದ ಇದು ನಿಸರ್ಗದ ಸವಾಲುಗಳನ್ನು ಮೆಟ್ಟಿ ನಿಂತಿದೆ. ಕಾಮಗೇತಿ ವಂಶದ ಅರಸರ ಕಾಲದಲ್ಲಿ ಚಿತ್ರದುರ್ಗ ಶೌರ್ಯಕ್ಕೆ ಹೆಸರು ಪಡೆಯಿತು. ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಪಾಳೆಗಾರರು ಕಾಲಾನಂತರ ಸ್ವತಂತ್ರ ರಾಜ್ಯವನ್ನು ಕಟ್ಟಿದರು. ಆಗಲೇ 7 ಸುತ್ತಿನ ಕೋಟೆ ಸ್ಪಷ್ಟ ರೂಪವನ್ನು ಪಡೆಯಿತು. ನಾಯಕ ಅರಸರ ಕೊಡುಗೆಯ ಫಲವಾಗಿ ಕೋಟೆ ಇಂದಿಗೂ ಕಣ್ಮನವನ್ನು ಸೆಳೆಯುತ್ತಿದೆ. 7 ಶಿಖರಗಳನ್ನು ಸೇರಿಸಿ ಸಾಮ್ರಾಜ್ಯ ರಕ್ಷಣೆಗೆ ನಿರ್ಮಿಸಿದ ಕೋಟೆ ಅಭೇದ್ಯವಾಗಿದೆ. ಬೃಹತ್ತಾದ ಚಪ್ಪಡಿ ಕಲ್ಲುಗಳನ್ನು ಒಂದರ ಮೇಲೊಂದರಂತೆ ಸೇರಿಸಿಟ್ಟು ಕಟ್ಟಿದ ಕಲ್ಲುಗಳು ಸೂಜಿಗಲ್ಲಿನಂತೆ ಸೆಳೆಯುತ್ತವೆ. 7 ಸುತ್ತಿನ ಕೋಟೆಯ ಆರಂಭದ ಕೆಲ ಸುತ್ತುಗಳು ಕಾಲಗರ್ಭದಲ್ಲಿ ಹೂತು ಹೋಗಿವೆ. ರಾಜ್ಯದ 319 ಪ್ರವಾಸಿ ತಾಣಗಳಲ್ಲಿ ಈ ಚಿತ್ರದುರ್ಗದ 7 ಸುತ್ತಿನ ಕೋಟೆಯು ಪ್ರಮುಖವಾದ್ದು. ಇಲ್ಲಿ ಚಂದ್ರವಳ್ಳಿ, ಜೋಗಿಮಟ್ಟೆ, ವಿ ಸಾಗರ, ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿ ದೇಗುಲ, ಹಾಲುರಾಮೇಶ್ವರ ಹಾಗೂ ಹೊಳಲ್ಕೆರೆ ಗಣೇಶ ದೇವಸ್ಥಾನಗಳು ಈ ಪಟ್ಟಿಯಲ್ಲಿ ಸ್ಥಾನ ಪಡೆದಿವೆ. 7 ಸುತ್ತಿನ ಕೋಟೆಗೆ ಗಿರಿದುರ್ಗ, ಜಲದುರ್ಗದ ಲಕ್ಷಣಗಳಿವೆ. ಇದರಲ್ಲಿ 38 ದಿಡ್ಡಿ ಬಾಗಿಲು, 35 ಕಳ್ಳ ಕೆಂಡಿಗಳು, 19 ಅಗಸೆ ಬಾಗಿಲುಗಳು, 4 ಗುಪ್ತ ದ್ವಾರಗಳಿದ್ದು ಪ್ರಕೃತಿದತ್ತವಾದ ಶಿಖರಗಳನ್ನು ಬಳಸಿಕೊಂಡು ಕೋಟೆಯನ್ನು ವಿನ್ಯಾಸ ಮಾಡಲಾಗಿದೆ. ಬೃಹತ್ ಬಂಡೆಗಳ ಶಿಖರಗಳಲ್ಲಿ ಬುರುಜು, ಬತೇರಿಗಳಿವೆ.
ಹೆಬ್ಬಾಗಿಲು, ದಿಡ್ಡಿ ಬಾಗಿಲು, ಕಳ್ಳಕಿಂಡಿ, ವೀಕ್ಷಣಾ ಗೋಪುರ, ಫಿರಂಗಿ ವೇದಿಕೆ, ಬಂದೂಕು ಹಾರಿಸಲು ನಿರ್ಮಿಸಿದ ಕಿಂಡಿಗಳು ಗತಕಾಲದ ವೈಭವವನ್ನು ಸಾರಿ ಹೇಳುತ್ತವೆ. ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣವಾದ ಬಾಗಿಲೇ ಕೋಟೆಯ ಪ್ರವೇಶ ದ್ವಾರ. 7 ಹೆಡೆಯ ಸರ್ಪ, ಗಂಡಬೇರುಂಡದ ಶಿಲ್ಪಗಳಿವೆ. ಕಾಮನಬಾವಿ ಸಮೀಪದಲ್ಲಿ ಬನಶಂಕರಿ ದೇಗುಲವಿದೆ. ಅನತಿ ದೂರದಲ್ಲಿ ಮೊದ್ದು ಬೀಸುವ ಕಲ್ಲು, ಪಕ್ಕದಲ್ಲಿ ಅಗಳು ಕಾಣುತ್ತದೆ. ಎಂಟ್ರಿ ಆದ್ರೂ ಅದು 3ನೇ ಸುತ್ತಿನ ಕೋಟೆ ಕಾಮನ ಬಾಗಿಲು ಅಂತ ಕರೀತಾರೆ. ನೋಡಿ, ಇದು ಕಾಮನ ಬಾಗಿಲು ಅಂತ ಯಾಕೆ ಕರೀತಾರೆ ಅಂದ್ರೆ, ಕಾಮಗೇತಿ ವಂಶಸ್ಥರಾದ ಮತ್ತಿ ತಿಮ್ಮಣ್ಣ ನಾಯಕ್ ಎಂಬ ರಾಜ 1552 ಕಟ್ಸಿರ್ತಾರೆ. ಅವ್ರು ಕಾಮಗೇತಿ ವಂಶಸ್ಥರು ಕಾಮನ ಬಾಗಿಲು ಅಂತ ಕರೆದಿರೋದು. ನೀವು ಬರ್ಬೇಕಂದ್ರೆ ಹಾವಿನ ಚಿತ್ರ ನೋಡ್ಕೊಂಡ್ರೆ ಮೇಡಮ್, ಮೇನ್ ಇಂಡಿಕೇಶನ್ ಈ ಕೋಟಿ ಯಾವ್ದು ಸ್ಟ್ರೈಟ್ ರೂಟ್ ಯಾವ್ದಿಲ್ಲ, ಸೊಳ್ಳ ಬಳ್ಳ ಹಾವು ಯಾವ ತರ ಹೋಗಿದೋ ಆ ತರ ಹೋಗ್ಬೇಕು. ಯಾಕೆ ಆ ತರ ಅಂದ್ರೆ ಸ್ಪೀಡ್ ಕಂಟ್ರೋಲ್ ಮಾಡಕ್ಕೆ, ಶತ್ರು ತಡೆಗಟ್ಟಕ್ಕೆ ಆ ತರ ಮಾಡೋದಲ್ಲಿ ಪಟ್ಟದ ಆನೆ, ಪಟ್ಟದ ತೆಗೆ, ಪಟ್ಟದ ಒಂದು ಯುದ್ಧದಲ್ಲಿ ಸಾವನ್ನಪ್ಪಿನ ಅಂದ್ರೆ ಅವನೊಂದ್ಸಲ ಊತ ಹಾಕಿಬಿಟ್ಟು ಸ್ಟ್ಯಾಚು ಮಾಡಿಟ್ಟು ಪೂಜೆ ಮಾಡಿರ್ತಾರೆ. ನಮ್ಮ ಪೂರ್ವಿಕರು ಸತ್ಯ ಮನೆ ಫೋಟೋಗೆ ಪೂಜೆ ಮಾಡ್ತೀವಿ ಸರ್. ಆ ಥರ ಅದಕ್ಕೆ ಬೊಂಬೆ ಚಾವಡಿ ಅಥವಾ ಬೊಂಬೆ ಮಟ್ಟವನ್ನು ಕರಿತೀವಿ. ನೋಡಿ, 2 ಆನೆಗಳು ಮಾತ್ರ ನೋಡೋದು, ಅವು ಭಿನ್ನ ಕುದುರೆಗಳೆಲ್ಲ ಹೊಡೆದಾಕ್ತಾರೆ. 1779ರಲ್ಲಿ 5ರಲ್ಲಿ ವರ್ಷ ಹೊತ್ತು ಮಾಡಿದ್ರು. ನಾವು ಮನೆಗೆ ಕಾಲಿಗೆ ಬೆಲ್ಲ ಹಾಕಿರ್ತೀವೋ ಆ ಥರ 5 ಡೋರ್ಗಳಿಗೆ ಗಂಟುಗಳು ಫಿಟ್ ಮಾಡಿರೋದು. ಆನೆ ಮುಖದ ಡೋರ್ ಓಪನ್ ಮಾಡ್ಸಕ್ ಬಂದ್ರೆ ಆನೆ ಕಂಡಿದಾಗ ಡೋರ್ ಚೆಕ್ ಇಲ್ಲಿರುವ ಸೈನಿಕರು ಎಚ್ಚರಿಸಬೇಕು. ಆ ಸಿಗ್ನಲ್ಗಾಗಿ ಗಂಟೆ ಬಾಗಿಲು ಕರೆದರೆ. ನೋಡಿ, ನೀವೇನ್ ನೋಡ್ಕೊಂಬಂದ್ರೆ ಕೋಟೆ ಎಲ್ಲವೂ ಈ ವೈಟ್ ಬಿದ್ದವು. ಇವೆಲ್ಲ ಬಿದ್ದೋಗಿದೆ, ಇದು ಬಿದ್ದಿಲ್ಲ. ಗ್ಯಾಪ್ಗಳು ಕಾಣ್ತಾ ಗನ್ ಪಾಯಿಂಟ್ ಅವಲ್ಲ. ನಾಡ ಬಂದಿರ್ಬೇಕು, ಬೆಲ್ಲು ಬಾಣಕ್ಕೆ ಸೈನಿಕರು ಹಿಂದೆ ಅವತ್ತು ಕುಂತಿರೋದು. ಶತ್ರು ಈ ಕಡೆ ಹೋದಂದ್ರೆ ಅವ್ರಿಗೆ ಕಾಣುತ್ತೆ, ಹೋಗೋರಿಗೆ ಕಾಣುತ್ತೆ, ಶೂಟ್ ಮಾಡಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಇಂಟ್ರೆಸ್ಟ್ ನಲ್ಲಿ ಗಜ ಕಾಳಗ ಅಂತಂದ್ರೆ 2 ಗಂಭೀರ ಆನೆ, 2 ಬಲಿಷ್ಠವಾದ ಆನೆಗಳನ್ನ ಕಾಳಗ ಕುಸ್ತಿ ಬಿಡೋದು. ಅದ್ರ ಯಾವ್ದು ವಿನ್ ಆಗುತ್ತೆ ಅದನ್ನ ಪಟ್ಟದ ಆನೆ ಅಂತ ಆಯ್ಕೆ ಮಾಡಿರೋದು. ಹೊಯ್ಸಳ ಲಾಂಛನ ಪದ್ಮವನ ಆಗತ್ತೆ, ಇದು ನಮ್ಮ ವಿಜಯನಗರ ಲಾಂಛನ ವರಹ ಅಂತಾರೆ. ಸೂರ್ಯಚಂದ್ರ ಬರಬೇಕು, ಸೂರ್ಯಚಂದ್ರ ಇಲ್ಲ. ವರ ಅಂದ್ರೆ ಬಂಗಾರ, ವರಹ ಅಂದ್ರೆ ಅದ್ಬಿಡ. ವಿಜಯನಗರ ಆದ್ಮೇಲೆ ಕೈಲಿರೋದು ಶುಕ್ರವಾರ, ಮಂಗಳವಾರ ವಿಶೇಷವಾದ ಪೂಜೆ ಇರ್ತದೆ ಸರ್. ಬಡವರಿ, ನೀವೇನು ಈ ಕೋಟೆ ಭಾಗ ಎಂಟ್ರಿ ಆದ್ರೂ ಈ ಪ್ರದೇಶನ ಈಗಲೂ ಮೇಲುದುರ್ಗ ಸಿಟಿ ಇರೋದು, ಚಿತ್ರದುರ್ಗ ಬೋರ್ಡ್ ನೋಡಿ, ಮೇಲುದುರ್ಗ. ಇದು ಗಣಪತಿ ದೇವಸ್ಥಾನ. ಹಿಂದೆ ಕಲ್ಲೈತಲ್ಲ, ಆ ಕಲ್ಲಲ್ಲಿ ಗಣೇಶ ವಿಗ್ರಹ ತೆಗೆದುಬಿಟ್ಟು ಮಂಟಪದಿಗೆ ಅಟ್ಯಾಚ್ ಮಾಡಿದ್ರು. ಆ ಹಿಂದಿರೋ ಕಲ್ಲು ಒಂದು ಆನೆ ತರಿದ, ಅದಕ್ಕೆ ಇದನ್ನ ಆನೆ ಬಂಡಿ ಗಣಪತಿ ಪ್ರಸಿದ್ಧಿ ಸರ್. ಇದು ವ್ಯಾಯಾಮ ಬಡವ್ರೆ, ಕ್ರೊಕೊಡೈಲ್ ಮೊಸಳೆ ತರ ಫುಲ್ ಅಬ್ಸರ್ವ್ ಮಾಡಿ ಮೇಡವ್ರೆ. ಸ್ವಲ್ಪ ಹಿಂದೆ ಬನ್ನಿ ಮೇಡವ್ರೆ. ಅಂದ್ರೆ ಇದನ್ನ ನೋಡಿ ನಮ್ಮವ್ರು ಅದನ್ನ ಮಾಡಿರ್ತಾರ, ಇಲ್ಲ ಅವರೇ ಇಟ್ಕೊಂಡಿದ್ದ? ನ್ಯಾಚುರಲ್ ಇವೆಲ್ಲ ಇರೋದು. ಮೇಲೆ ಟಾಪ್ ಅನ್ನು ಬೋಟ್ ತರ ಕಾಣ್ತೋಡಿ, ಫ್ಲಾಗ್ ಹಾಸ್ಟ್ ಮಾಡ್ತಾರೆ. ನೀರು ಮಾರ್ಬಿಟ್ಟಿರ್ತಲ್ಲ, ಅದು ಜಂಡಾ ಬತ್ತರಿ. ಬೇರೆ ರಾಜ್ಯದ ಮೇಲೆ ಬೇರೆ ರಾಜ್ಯದ ಮೇಲೆ ಯುದ್ಧಕ್ಕೆ ಹೋದ್ನದು, ಯುದ್ಧದಲ್ಲಿ ಜಯ ಗಳಿಸಿದ್ರೆ ವಿಜಯೋತ್ಸವ ಆಚರಿಸ್ತಿದ್ರು. ಮೇಡಮ್, ಈಗಲೂ ಫ್ಲಾಗ್ ಇಲ್ಲ ಲೋಕಲ್ ಆಚರಿಸ್ತಾರೆ ಮೇಡವ್ರೆ. ಮೇಡವ್ರೆ, ಲಾಸ್ಟ್ ಅಲ್ಲಿ ಕೋಟೆ ಕಾಣುತ್ತಲ್ಲ, ಇಲ್ಲಿ ಪಕ್ಕ ಮರ, ಇಲ್ಲಿ ಮೇಡಮ್ ಅದ್ರ ಪಕ್ಕ ಮರ, ಅದಕ್ಕೆ ಒಂದು ಕಲ್ಲು ಫ್ರಾಕ್ ತರ ಕಪ್ಪೆ ತರ ಕಾಣ್ತವ್ರೆ. ಮೇಡಮ್, ಈ ತರ ಮೇಡಮ್ ಇವೆಲ್ಲ ನ್ಯಾಚುರಲ್, ಯಾರು ಕೆತ್ತನೆ ಮಾಡಿ ಯಾರು ಪ್ರತಿಷ್ಠಾಪನೆ ಮಾಡಿಲ್ಲ. ಅದಕ್ಕೆ ಸರಿ ನ್ಯಾಚುರಲ್, ಅದನ್ನ ನೋಡಿ ಆಕಾರ ಐತಿ ಅಂತ ಹೆಸರು ಕೊಟ್ಟಿರೋದು. ಅದಕ್ಕೆ ಇದನ್ನ ಚಿತ್ರ ಮೀನ್ಸ್ ಪಿಕ್ಚರ್, ದುರ್ಗಾ ಮೀನ್ಸ್ ಕೋಟೆ. ರಾಜರಾಣಿಯರ ಅರಕಲ್ಲ ಮೇಡಮ್ ಅವರೇ, ಜಾತ್ರೆಯಾಗಿ ಮರುದಿನ ದೇವಿಯ ಉತ್ಸವಕ್ಕೆ ಇವೆಲ್ಲ ಆಚರಣೆಗಳು ಮೇಡಮ್, ಎಲ್ಲ ಸಿಟಿಯಲ್ಲಿ ಆಚರಣೆ. ಇದು ಫುಡ್ ಸ್ಟೋರೇಜ್, ಧಾನ್ಯ ಸಂಗ್ರಹಣೆ ಕಣಜ ಸರ್. ಈ ಕಡೆ ಕಿಟಕಿ ಐತಲ್ಲ, ಕೆಳಗಡೆ ನೋಡ್ರಿ.
ಅಲ್ಲಿದೆ ಸರ್ ಯಾರು ಅಷ್ಟೊಂದೆಲ್ಲ ಅಬ್ಸರ್ವ್ ಮಾಡೋರು ಆ ಟೈಮಲ್ಲಿ. ಅಲ್ಲ ಬೇರೆ ಏನು ಇರ್ಲಿಲ್ವಲ್ಲ ಅವ್ರಿಗೆ, ಬೇರೆ ಏನು ಇರ್ಲೇ ಇಲ್ಲ. ಅದೇ ಸಿಂಗಲ್ ಫಿಶ್ ಇದ್ರೆ ಇಡೀ ರಾಜ್ಯನೇ ಅವರು ಇದು ಮಾಡ್ಬೇಕಲ್ಲ. ಸುಮ್ಮನೆ ಬಂದಾಗ ಇದು ಗಲೀಜು ಮಾಡ್ತಾರೆ, ಜಾಸ್ತಿ ಹೋಲಿ ಫೆಸ್ಟಿವಲ್ ಊರ್ಪುಲಿ ಹೊಂಡ ಸಾಮ್ರಾಜ್ಯ ಹೋಲಿ ಹಬ್ಬ ಆಗ್ತೀವಲ್ಲ ಸರ್, ಆ ಥರ ಆಯ್ತು ಜಾತ್ರೆಯಾಗಿ ಮರುದಿನ ಪ್ರಜೆಗಳು ಸೈನಿಕರೆಲ್ಲ ಕೂಡಿ ದಾರಿ ಕಾಣ್ತಾ ದಾರಿ ಕಾಣ್ತಾರೆ ನೋಡ್ರೆ, ಸಣ್ಣ ಸಣ್ಣ ಹೆಜ್ಜೆ ಉಳಿದ ನೋಡ್ರಿ, ಅದು ಕುದುರೆ ಹೆಜ್ಜೆ ತುಪ್ಪದಕ್ಕೊಳಕ್ ಹೋಗೋ ದಾರಿ. ಗೊತ್ತಾಗ್ಲಿಲ್ಲ. ಆ ಬಂಡೆ ಬರೋರೆ ಸಣ್ಣ ಸಣ್ಣ ಅದು ನೋಡಿ ದೇವಸ್ಥಾನ ನೋಡಿ ಕೈ ಮುಟ್ಕೊಂಡು ಸರ್, ಅದಕ್ಕೆ ಆಲ್ಮೋಸ್ಟ್ ಹಳೆ ದೇವಸ್ಥಾನ ಅದೇ ಉದ್ದೇಶದ, ಈ ಕೋಟೆಗೆಲ್ಲ ಇರೋದು ಅದೇ ಉದ್ದೇಶದ. ಇದೆಲ್ಲ ಫುಲ್ ರೂಪ್ ಇತ್ತಂತೆ, ಮಾಳಿಗೆ ಮನೆ ತರ ಎಲ್ಲ ಬಿದ್ದೋಗಿದೆ. ಕಚೇರಿಯಿಂದ ಆಡಳಿತ ನಡೆಸ ಕಾಣ್ಕಂದ್ರೆ ನಾನೇ ಪ್ರಿಂಟ್ ಮಾಡಿ ಈಗ ಇನ್ನೊಂದು 10-12 ನೋಡ್ಬೋದು ಮಾಡಿದ್ರೆ ಇದು ಅಂದ್ರೆ ಟಂಕಶಾಲೆ ಅಂತಾರಲ್ಲ, ಟಂಕಶಾಲೆ ಅಂದ್ರೆ ನಾಣ್ಯ ಪ್ರಿಂಟ್ ಮಾಡ್ತಾರೆ. ಇದನ್ನ ಯಾಕೆ ಮಣ್ಣಲ್ಲಿ ಮಾಡಿದ್ದಾರೆ? ಎಲ್ಲ ಮಣ್ಣಿ ಸರ್, ಡಿಫಾರ್ಮೆಂಟ್ ಮಾಡಿದ್ದಾರೆ, ಪ್ಯಾಚ್ ವರ್ಕ್ಗಳು ನ್ಯಾಚುರಲ್ ಬರಲ್ಲ. ಓಕೆ ಓಕೆ. ಸ್ನೇಹಿತರೆ, ಕೋಟೆಯ ಪ್ರಮುಖ ತಾಣಗಳಾದ ಕಾಮನಬಾವಿ, ಬನಶಂಕರಿ ದೇವಾಲಯ, ಮದ್ದು ಬೀಸುವ ಕಲ್ಲು, ಎಣ್ಣೆಕುಳ, ಬೊಂಬೆ ಚಾವಡಿ ಮಂಟಪ, ಫಿರಂಗಿ ಕೋಟೆ, ತುಪ್ಪದ ಕೊಳ, ಹಿಡಂಬಗಿರಿ ದೇವಸ್ಥಾನ, ಜಂಡಾ ಬತೇರಿ, ಕಹಳೆ ಬತೇರಿ, ಲಾಲ್ ಬತೇರಿ, ನೆಲ್ಲಿಕಾಯಿ ಬತೇರಿ, ಗಾಳಿ ಮಂಟಪ, ಉಯ್ಯಾಲೆ ಕಂಬ, ಮುರುಘಾ ಮಠ, ಟೀಕಿನ ಬಾಗಿಲು, ಏಕನಾಥೇಶ್ವರ ದೇವಾಲಯ, ಹಿಡಂಬೇಶ್ವರ ದೇಗುಲ, ಒನಕೆ ಓಬವ್ವನ ಕಿಂಡಿ, ಗೋಪಾಲಸ್ವಾಮಿ ಹೊಂಡ, ಅಕ್ಕ ತಂಗಿಯರ ಹೊಂಡ, ತಣ್ಣೀರು ದೋಣಿ, ಒನಕೆ ಓಬವ್ವನ ಕಿಂಡಿ, ಸಂಪಿಗೆ ಸಿದ್ದೇಶ್ವರ ದೇಗುಲ, ಅರಮನೆ ಆವರಣ, ಟಂಕಸಾಲೆ, ಒಂಟಿ ಕಂಬದ ಬಸವಣ್ಣ, ಅನೇಕ ಆಕರ್ಷಕವಾದ ಸ್ಥಳಗಳಿವೆ. ಅಂದರೆ ಹಿಂದಿನ ಕಾಲದಲ್ಲಿ ಹಗೆ ಅಂತ ಇರುತ್ತೆ ನಮ್ಮ ಹಳ್ಳಿಗಳಲ್ಲಿ ಕೆಲವು ಕಡೆ. ಹಗೆ ಅಂದರೆ ಇವು ನಾಯಕ ಎಂಬ ರಾಜ ಪ್ರಜೆಗಳಿಗೆ 10 ಅಲ್ಲ 12 ಓಬವ್ವನ ಕಿಂಡಿ ಆಕರ್ಷಣೆ. ಬೆಟ್ಟದ ತುದಿಯಲ್ಲಿ ತುಪ್ಪದ ಕೊಳ, ಮತ್ತೊಂದು ಬದಿಗೆ ಗೋಪಾಲಸ್ವಾಮಿ ಹೊಂಡವಿದೆ. ಟಂಕಸಾಲೆ ದಾಟಿದರೆ ಅಕ್ಕ ತಂಗಿಯರ ಹೊಂಡ ಗೋಚರಿಸುತ್ತದೆ. ಕಷ್ಟ ನಿಮ್ಮನೆ ಕರ್ಕೊಂಡು ಹೋಗಕ್ಕಾಗುತ್ತೆ ಅದು. ಹೌದು, ಲಕ್ಷಗಳ ಮೇಲೆ ಇರ್ತೈತೆ. ಮತ್ತೆ ಒಂದು ಧ್ವನಿವರ್ಧಕ ಬಳಸಂಗಿಲ್ಲ, ಕಲರ್ ಬಾಂಬ್ ಬ್ಲಾಸ್ಟ್ ಮಾಡಂಗಿಲ್ಲ, ಟೂರಿಸ್ಟ್ ಬರ್ತಾರೆ, ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಂಗಿಲ್ಲ. ಶೂಟಿಂಗ್ ಬಹಳ ರೂಲ್ಸ್ ಮಾಡೋದು, ರೂಲ್ಸ್ ಬ್ರೇಕ್ ಮಾಡಂಗಿಲ್ಲ. ಅಲ್ಲ ಇದು ಯಾವ ಆರ್ವೋಗಿಂತ ಕಡಿಮೆ ಇಲ್ಲ. ಫಿಲ್ಟರ್ ಅಲ್ಲ ಆದ್ರೂ ಅವರು ನಾನು ಎಕ್ಸಿಟ್ ಬಾಲ್ಸ್ ಇದು ಇದೆ ಲಾಸ್ಟ್ ಬಾಲ್. ಸದಾಕಾಲ ನೀರು ಹಿಡಿದಿಡುವ ಜಲಮೂಲಗಳು ಕೋಟೆಯ ಒಳಭಾಗದಲ್ಲಿವೆ.
ತಣ್ಣೀರು ದೋಣಿಯಿಂದ ಕೆಳಗೆ ಇಳಿದರೆ ಒನಕೆ ಓಬವ್ವನ ಕಿಂಡಿ ಸಿಗುತ್ತದೆ. ಬನ್ನಿ ಕೈಯಾಗಿ ಒಣಗೆ ತಾಂಡ್ ಹೊಡಿತಾ ಇದಾರೆ ಅನ್ನಂಗೆ ಒಂದು ಒಂದೆಲ್ಲ ಇಟ್ಕೊಂಡ್ಬಿಡ್ತಾರೆ ಇಲ್ಲ ಕೈಯಲ್ಲೇ ಹಂಗ ಅನ್ನಿ ಎಲ್ಲಿ ಹೋಗ್ತೀರಾ ಒಂದು ಕಡ್ಡಿನೂ ಇಲ್ಲ ಎಲ್ಲ ಸೇರಿ ಸರ್ 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 ನೀನ್ ಪಕ್ಕ ಬರ್ಬೇಕಿತ್ತು ಕಣೆ, ನಿನ್ನೆ ಓಬವ್ವನ್ ಮಾಡೋನು. ಸರ್ ಫೋಟೋ ತೆಗಿಲಿಲ್ಲ, ವಿಡಿಯೋ ಮಾಡ್ಬಿಟ್ಟು ಇನ್ನೊಂದ್ಸಲ ಬನ್ನಿ. ಆಗಲ್ವಾ? ಸಂಪಿಗೆ ಸಿದ್ದೇಶ್ವರ ದೇವಾಲಯ. ಸಂಪಿಗೆ ಸಿದ್ದೇಶ್ವರ ಹೇಳಿದ್ರೆ ಹಂಗೆ ಇಟ್ಕಡೆ ನನ್ನ ತೋರಿಸಿ ನೀನು. ಹಾಂ ಹಂಗೆ ನನ್ನ ಕಡೆಗೆ ತೋರಿಸಿ.
ಹಂಗೆ ಗೌರ್ಮೆಂಟ್ ಅಲ್ಲಿ ಬಂಡೆಗಳು ಸೂಪರ್ ಆಗಿ ಕುಡೀಲಿ ಸಂದೀಪ ನಡಿಯೋ ಕಡೆ ಸ್ವಲ್ಪ ನೀವು ಇಷ್ಟೊಂದು ಉತ್ಸಾಹ ನಿಮ್ಗೆ ಆಯ್ತು ಅಂದ್ರೆ ನಾನು ಇರಿ ನೋಡ್ತೀನಿ ರೀ. ಬನ್ನಿ ಇದಾರೆ ಜನ ನೋಡೋಣ.